ಹಾಯ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್. ರುಚಿಕದ್ದು ಟಿ ವಿ ಪ್ರೋಗ್ರಾಮ್ ಬಂದಿತ್ತಲ್ವಾ, ಅದನ್ನು ತುಂಬ ಜನ ಟಿ ವಿಲಿ ನೋಡೋಕ್ಕಾಗಿಲ್ಲ ಅಂತ ಅಂದ್ಕೊತಿದ್ರು. ಅಂದರೆ ನಮ್ಮ ಫ್ಯಾಮಿಲಿಯಲ್ಲೇ ತುಂಬ ಜನ ಕೇಳ್ತಿದ್ರು, ಪವರ್ ಕಟ್ ಆಗಿದ್ದ ಕಾರಣ ನೋಡೋಕ್ಕಾಗಲಿಲ್ಲ ಅಂತ. ಅವರಿಗೋಸ್ಕರ ನಾನು ಫೋನಲ್ಲೇ ರೆಕಾರ್ಡ್ ಮಾಡಿದ್ದೆ ಟಿ ವಿಲಿ ಬರ್ತಿದ್ದಿದ್ದ ಪ್ರೋಗ್ರಾಮ್ನ. ನೀವು ಇದ್ರಲ್ಲಿ ನೋಡ್ಬೋದು, ನೋಡಿ ನಿಮ್ಗೆ ಇಷ್ಟ ಆಗುತ್ತೆ. ಮಕ್ಕಳು ವಾಯ್ಸ್ ಮನೇಲಿ ಕೇಳ್ತಾ ಇದ್ರೆ ತುಂಬಾನೇ ಖುಷಿ ಆಗುತ್ತೆ, ಮನಸ್ಸಿಗೆ ತುಂಬಾ ಹಿಂದೆ ಕೂಡ ಆಗುತ್ತೆ. ಅದೇ ತರ ನಮ್ಮ ಮನಸ್ಸಿಗೆ ತುಂಬಾ ಹ್ಯಾಪಿನೆಸ್ ಫೀಲ್ ಮಾಡೋದಕ್ಕೋಸ್ಕರ ನಮ್ಮ ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರಿಗೂ ಗೊತ್ತಿರುವಾಗೆ ಪುಟಾಣಿಗಳು ಬರ್ತಾರೆ, ಜೊತೆಯಾಗಿ ಮಾತಾಡ್ತಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಕೂಡ ಇಬ್ರು ಪುಟಾಣಿಗಳು ಫುಲ್ ಸೂಪರ್ ಡೂಪರ್ ಆಗಿ ಹಾಜರಾಗಿ ಕೂತಿದ್ದಾರೆ. ಸೊ ಲೇಟ್ ಮಾಡೋದೇ ಬೇಡ, ಇವತ್ತಿನ ಎಪಿಸೋಡ್ ಶುರು ಮಾಡೋಣ. ನೀವು ನೋಡ್ತಿದ್ದೀರಾ ಪುಟಾಣಿಗಳ ತಲ್ಲೆ ತಮಾಷೆ ಖಾತರಿ. ವೆಲ್ಕಮ್ ಟು ಪುಟಾಣಿ ಏಜೆಂಟ್ 1 2 3. Gift sponsored by Max Vita Chips and Namkins. Happiness share. ವೀಕ್ಷಕರೇ, ಕಾರ್ಯಕ್ರಮ ಶುರು ಮಾಡಬೇಕು ಅಂದ್ರೆ ಎಸ್ ಅಫ್ಕೋರ್ಸ್ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಇಬ್ರು ಪುಟಾಣಿಗಳನ್ನ ವೆಲ್ಕಮ್ ಮಾಡ್ಕೋಬೇಕಾಗತ್ತೆ. ನಮ್ಮ ಮೊದಲನೇ ಪುಟಾಣಿ ರುಚಿಕಾ, ಹಾಯ್. ನಮ್ಮ ಕಾರ್ಯಕ್ರಮದ ಎರಡನೇ ಪುಟಾಣಿ ದುವೇತ್, ಹಾಯ್. ವೀಕ್ಷಕರೇ, ಇಬ್ರು ಪುಟಾಣಿಗಳನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಂಡಿದ್ದಾಯ್ತು. ಎಸ್ ಅಫ್ಕೋರ್ಸ್ ನಿಮ್ಮ ಮೂರನೇ ಪುಟಾಣಿ ನಾನು, ಸ್ಮಿತಾ ಗೌಡ. ಸೊ ನಾವು 3 ಜನ ಫುಲ್ ಜೋಶ್ ಅಲ್ಲಿ ರೆಡಿ ಆಗಿದ್ದೀವಿ. ಲೇಟ್ ಮಾಡೋದೇ ಬೇಡ, ಕಾರ್ಯಕ್ರಮದಲ್ಲಿ ಮಾತುಕತೆ. ಹಾಯ್ ರುಚಿಕಾ, ತುಂಬಾ ಕ್ಯೂಟ್ ಆಗಿದ್ಯಾ. ಯಾರು ತೆಕೊಟ್ಟಿದ್ದಿ ಫ್ರಾಕು? ಮಮ್ಮಿ ತೆಕೊಟ್ರಾ? ಚಪ್ಲಿ ಯಾರು ತೆಕೊಟ್ಟಿದ್ದು? ಅದೂನು ಮಮ್ಮಿನೇನಾ? ಹೇರ್ ಬ್ಯಾಂಡು ಪಪ್ಪ ತೆಕೊಡ್ತಾ ಹೇರ್ ಬ್ಯಾಂಡು. ಸರ್, ನಿನ್ ಫ್ರಾಕ್ ತುಂಬಾ ಇಷ್ಟನಾ ಇಲ್ಲ ಪ್ಯಾಂಟ್ ಶರ್ಟ್ ಎಲ್ಲ ಹಾಕೊಳಕ್ ಇಷ್ಟನಾ? ಯಾಕೆ ಪ್ಯಾಂಟ್ ಶರ್ಟ್ ಹಾಕೊಳಕ್ ಇಷ್ಟ? ಯಾಕೆ? ಪಪ್ಪ ಹಾಕೊಳ್ತಾರೆ ಅಂತನಾ? ಓಕೆ. ಪಪ್ಪ ಹೆಸರೇನು? ಮಮ್ಮಿ ಹೆಸರೇನು? ಇನ್ ಯಾರ್ಯಾರಿದ್ದೀರಾ ನಿಮ್ ಮನೇಲಿ? ಅಜ್ಜಿ ಇದ್ದಾರೆ, ಪಪ್ಪ ಇದ್ದಾರೆ, ಅಜ್ಜ ಇದ್ದಾರೆ, ತಂಗಿ ಇದ್ದಾಳೆ, ಆಮೇಲೆ ನಮ್ಮ ಅಮ್ಮ ಇದ್ದಾರೆ. ಓಕೆ. ಆಮೇಲೆ ಓಕೆ. ನಿಮ್ ತಂಗಿ ಹೆಸರೇನು? ಮಿತ್ವಾ. ನಿಮ್ ತಂಗಿ ಸ್ಕೂಲ್ ಹೋಗ್ತಾಳಾ? ಚಿಕ್ಕ ಪಾಪುನ ಇನ್ನೋಳು. ಹೆಂಗ್ ಎತ್ಕೊಂತೀಯ ಅವಳನ್ನ? ನಿಂದೆಷ್ಟಿದೆ ತೀರ್ಸು? ಎಷ್ಟಿದೆ ಅಮ್ಮ ತೀರ್ಸು ನಿಂದು? 4. ಇಷ್ಟೆಲ್ಲ ಸೇರಿ 4 ತೀರ್ಸು, ಕರೆಕ್ಟಾ? ತೀರ್ದಿಂದ ಏನ್ ಮಾಡ್ಬೋದು ನಾವು? ತಿನ್ಬೋದು. ಏನೇನ್ ತಿನ್ಬೋದು? ಕ್ಯಾರೆಟ್ ತಿನ್ಬೋದು, ಸೌತೆಕಾಯಿ ತಿನ್ಬೋದು, ಆಮೇಲೆ ಬೀನ್ಸ್ ತಿನ್ಬೋದು, ಆಮೇಲೆ ಫ್ರೂಟ್ಸ್ ತಿನ್ಬೋದು, ಆಮೇಲೆ ಊಟ ಹೂವು ಎಲ್ಲ ಹೂವು ತಿನ್ಬೋದು. ಓಕೆ. ನಿಮ್ಮ ಮಮ್ಮಿ ಏನ್ ಮಾಡ್ತಾರೆ? ಕುಕ್ಕೀಸ್ ಮಾಡ್ತಾರೆ. ಕುಕೀಸ್ ಇವಾಗ ಮಾಡಿದಾರಾ? ತಂದ್ರ ನೀವು ನನಗೆ? ಹೆಂಗ್ ಮಾಡೋದು ಕುಕೀಸು? ನಿಂಗೆ ಗೊತ್ತಾ ಕುಕೀಸ್ ಹೆಂಗ್ ಮಾಡೋದಂತ? ಏನ್ ಹಾಕ್ತಾರೆ ಹೋಗ್ಲಿ ಕುಕೀಸ್ಗೆ? ಹಾಲು ಹಾಕ್ತಾರೆ, ಸಕ್ಕರೆ ಹಾಕ್ತಾರೆ, ಓಕೆ. ಆಮೇಲೆ ಉಪ್ಪು ಹಾಕ್ತಾರೆ. ಕುಕೀಸ್ ಉಪ್ಪು ಹಾಕ್ತಾರ? ಸಾಲ್ಟ್ ಕುಕೀಸಾ? ಓಕೆ. ಪಪ್ಪ ನೀನ್ ತಿಂದಿದ್ಯಾ? ಹೆಂಗಿರತ್ತದು? ಚೆನ್ನಾಗಿರುತ್ತೆ. ಚೆನ್ನಾಗಿರತ್ತಾ? ಸ್ವೀಟ್ ಕುಕೀಸ್ ಇಷ್ಟ ಆಗಲ್ವಾ ನಿಂಗೆ? ಇಲ್ಲ, ಸಾಲ್ಟ್ ಮಾತ್ರ ಇಷ್ಟ. ಸರಿ, ಪಪ್ಪ ಏನ್ ಕೆಲಸ ಮಾಡೋದು? ಆಫೀಸ್ ಮಾಡ್ತಾರೆ. ಆಫೀಸ್ ಮಾಡ್ತಾರೆ. ಆಫೀಸಲ್ಲಿ ಏನ್ ಮಾಡ್ತಾರೆ? ಕೆಲಸ ಮಾಡ್ತಾರೆ. ಮಮ್ಮಿ ಮನೇಲಿ ಏನೇನ್ ಕೆಲಸ ಮಾಡ್ತಾರೆ? ಅಡುಗೆ ಮಾಡ್ತಾರೆ, ಪಾತ್ರೆ ತೊಳಿತಾರೆ, ಆಮೇಲೆ ಜ್ಯೂಸ್ ಮಾಡ್ತಾರೆ. ಯಾರು ಜ್ಯೂಸ್ ಮಾಡ್ಕೊಡ್ತಾರೆ? ನಮ್ಮ ತಂಗಿಗೆ, ನಮ್ಮ ಅಣ್ಣಂಗೆ, ಆಮೇಲೆ ನಾನು. ಓಕೆ. ಏನೇನ್ ಜ್ಯೂಸ್ ಮಾಡ್ಕೊಡ್ತಾರೆ ನಿಂಗೆ? ಮ್ಯಾಂಗೋದ್ ಮಾಡ್ಕೊಡ್ತಾರೆ, ಚೆರಿದ್ ಮಾಡ್ಕೊಡ್ತಾರೆ, ಆಮೇಲೆ ಪೊಮಗ್ರೆನೇಟ್ ಮಾಡ್ಕೊಡ್ತಾರೆ, ಪಪ್ಪಾಯದಲ್ಲಿ ಮಾಡ್ಕೊಡ್ತಾರೆ, ವಾಟರ್ ಮೆಲನ್. ಅಬ್ಬಾ, ಇಷ್ಟೊಂದೆಲ್ಲ ಮಾಡ್ಕೊಡ್ತಾರ. ಮ್ಯಾಂಗೋ ಯಾವ ಕಲರ್ ಇರತ್ತಮ್ಮ? ಯೆಲ್ಲೋ ಕಲರ್. ಚೆರಿ? ರೆಡ್ ಕಲರ್. ವಾಟರ್ ಮೆಲನ್? ಗ್ರೀನ್ ಕಲರ್. ಪಪ್ಪಾಯ? ಗ್ರೀನ್ ಕಲರ್. ರುಚಿಕಾ, ನೀನ್ ಯಾವ ಕಲರ್? ವೈಟ್ ಕಲರ್. ಕರೆಕ್ಟ್ ತಾನೆ? ಸರಿ, ರುಚಿಕಾ ಸ್ಕೂಲ್ಗೆ ಹೋಗ್ತಾಳಾ? ಯಾವ ಕ್ಲಾಸು? ಲಿಟಲ್ ವಿಲೇನಿಯಂ ಸ್ಕೂಲಾ? ಎಷ್ಟನೇ ಸ್ಟ್ಯಾಂಡರ್ಡ್ ನೀನು? 3ನೇ ಸ್ಟ್ಯಾಂಡರ್ಡ್ ನೀನು. ಇವನು ಎಷ್ಟನೇ ಸ್ಟ್ಯಾಂಡರ್ಡ್ ಗೊತ್ತಾ? ಎಷ್ಟು? ಓ, LKG. ನಾನು ಫಸ್ಟ್ ಸ್ಟ್ಯಾಂಡರ್ಡ್. ಗೊತ್ತಾ ನಿಂಗೆ? ನಿಮ್ ಸ್ಕೂಲೇ ನಾನು. ನೋಡಿಲ್ವಾ ನೀನನ್ನ? ನೋಡಿಲ್ವಾ? ಸರಿ,
ಹಬ್ಬಕ್ಕೆ ಯಾಕೆ ನಾವು ಹೊಸ ಬಟ್ಟೆ ಹಾಕೊಳ್ತೀವಮ್ಮ? ಲೆಹೆಂಗಾ. ನೀನ್ ಲೆಹೆಂಗಾ ಹಾಕೊಂಡಿದ್ಯಾ ಹಬ್ಬಕ್ಕೆ? ಏನಕ್ಕೆ ಹೊಸ ಬಟ್ಟೆ ಹಾಕೊಳ್ಳೋದು ನಾವು? ಜಾತ್ರೆ. ಜಾತ್ರೆಲಿ ಏನೇನ್ ಸಿಗುತ್ತೆ? ಆಟ ಸಾಮಾನು ಸಿಗುತ್ತೆ, ಹ್ಮ್. ಬಳೆ ಸಿಗುತ್ತೆ, ಹಾ. ಆಮೇಲೆ ಉಂಗುರ ಸಿಗುತ್ತೆ, ಬಳೆದಿಗೆ ಸಿಗುತ್ತೆ, ಮೂಗ್ಬೊಟ್ಟು ಸಿಗುತ್ತೆ. ಮೂಗ್ಬಟ್ಟು ಎಲ್ಲ ಹಾಕೊಳ್ಳೋದಮ್ಮ? ಮೂಗಿಗೆ, ನಿಮ್ಮ ಮಮ್ಮಿ ಹಾಕೊಂಡಿದಾರ ಮೂಗ್ಬಟ್ಟು? ಜುಮ್ಕಿ ಎಲ್ಲ ಹಾಕೊಳ್ಳೋದು? ಇಲ್ಲಿಗೆ, ಓಕೆ. ಬಟ್ಟೆ ಪಿನ್ ಎಲ್ಲ ಹಾಕೊಳ್ಳೋದು? ಇಲ್ಲಿಗೆ, ಇಲ್ಲಿಗೆ. ಓಕೆ, ಅಲ್ಲಿ ಬಟ್ಟೆ ಪಿನ್ ಹಾಕೊಳ್ಳೋದು. ಏರ್ ಪಿನ್ ಎಲ್ಲ ಹಾಕೊಳ್ಳೋದು? ಇಲ್ಲಿಗೆ. ಕೂದಲಿಗೆ. ನಿಮ್ಮ ಮಮ್ಮಿ ಕೋಪ ಮಾಡ್ಕೊಂಡಾಗ ನಿಮ್ಮ ಮಮ್ಮಿ ಫೇಸ್ ಹೆಂಗಿರತ್ತಮ್ಮ? ಹಿಂಗೆ. ಹ್ಯಾಪಿ ಆಗಿದಾಗ, ಖುಷಿ ಆದಾಗ, ಬೇಜಾರಾಗಿದ್ದಾಗ ಇಲ್ಲಿ. ಹಿಂಗಿರುತ್ತಾ? ಮಮ್ಮಿ ಕೋಪ ಜಾಸ್ತಿ ಬರುತ್ತಾ, ಡ್ಯಾಡಿ ಜಾಸ್ತಿ ಕೋಪ ಬರುತ್ತಾ? ಡ್ಯಾಡಿ ಡ್ಯಾಡಿ ಕೋಪ ಬಂದ್ರೆ ಏನ್ ಮಾಡುತ್ತೆ ಡ್ಯಾಡಿ? ಹೊಡಿತಾರೆ ಯಾರಿಗೆ? ನನ್ನ ತಂಗಿಗೆ. ನಿನ್ ತಂಗಿಗೆ. ಯಾಕೆ ನಿನ್ ತಂಗಿಗೆ ಹೊಡಿತಾರೆ ಕೋಪ ಬಂದ್ರೆ? ಡಿಸ್ಟರ್ಬ್ ಮಾಡೋದು, ಡಿಸ್ಟರ್ಬ್ ಮಾಡೋದಂದ್ರೆ ಏನಮ್ಮ? ಹಿಂಸೆ ಕೊಟ್ರೆ, ಹಿಂಸೆನಾ? ಹೆಂಗ್ ಹಿಂಸೆ ಕೊಡೋದಂದ್ರೆ? ಕಚಬ ಕಚ್ಚಿಬುಲ್ಲಿ ಕೊಟ್ರೆ ಹಿಂಸೆ ಆಗತ್ತೆ. ಹೌದಾ? ನೀನೇನೇನ್ ಮೇಕಪ್ ಮಾಡ್ಕೊಳ್ತೀಯಾ? ಲಿಪ್ಟಿಕ್ ಹಚ್ಕೊಳ್ತೀನಿ, ಹಾ. ಆಮೇಲೆ ಕಾಜಲ್ ಹಚ್ಕೊಳ್ತೀನಿ. ಕಾಜಲ್ ಎಲ್ಲಿಗೆ ಹಚ್ಕೊಳ್ಳೋದು? ಇಲ್ಲಿಗೆ. ಓಕೆ. ಕಾಜಲ್ ಯಾಕೆ ಹಚ್ಕೋಬೇಕು? ಸುಮ್ಮನೆ. ಸುಮ್ನೆ. ಬಾಡಿ ಆರ್ಗನ್ಸ್ ಗೊತ್ತಾ ನಿಂಗೆ? ಆರ್ಗನ್ಸ್ ಗೊತ್ತಿಲ್ವಾ? ತಲೆ, ಕಣ್ಣು, ಮೂಗು ಗೊತ್ತು ತಾನೆ? ಗೊತ್ತಿಲ್ವಾ? ಇದೇನು? ಐಸ್, ಇದೇನು? ನೋಸ್, ಇದು? ಮೌತ್, ಇದು? ಹಿಯರ್, ಇದು? ಹ್ಯಾಂಡ್ಸ್, ಓಕೆ. ಇದು? ಟೋಸ್, ಲೆಗ್ ಅಲ್ವಾ? ಟೋಸ್ ಕೆಳಗ್ ತಾನೆ? ಇದು? ಹೆಡ್. ಓಕೆ. ಕಣ್ಣು ಯಾಕೆಮ್ಮ ಯೂಸ್ ಆಗತ್ತೆ? ನೋಡಕ್ಕೆ. ನೋಡಕ್ಕೆ. ಮೂಗೇನಕ್ಕೂ ಯೂಸ್ ಆಗತ್ತೆ? ಜಂತುವಿಗೆ. ಯಾರ್ ಸ್ಮೆಲ್ ತಗೊಳಕ್ಕೆ? ಅಪ್ಪ. ಅಪ್ಪನ್. ಓಕೆ. ಮೌತ್ ಏನಕ್ಕೆ ಯೂಸ್ ಆಗತ್ತೆ? ಈಟಿಂಗ್. ಈಟಿಂಗ್. ಓಕೆ. ಮೌತ್ ಏನಕ್ಕೆ ಯೂಸ್ ಆಗತ್ತೆ? ಈಟಿಂಗ್. ಏನೇನ್ ಈಟ್ ಮಾಡ್ತೀರಾ? ನೀನೇನ್ ತಿಂತೀಯ ಹೇಳು? ಸರಿ ತಿಂತೀನಿ. ಬರೀ ಚೆರಿ ತಿಂತೀಯ ಯಾವಾಗ್ಲೂ? ಮ್ಯಾಂಗೋ ಇಷ್ಟ. ನಿಂಗ್ ಮ್ಯಾಂಗೋ ಇಷ್ಟನಾ? ಈಗ ರುಚಿಕ. ನಾವು ನೀರ್ ತಾನೇ ಕುಡಿಯೋದು. ಬಟ್ ಗಾಯ ಆದ್ರೆ ರಕ್ತ ಬರುತ್ತಲ್ಲ, ಯಾಕೆ? ಓಪನ್ ಆಗುತ್ತೆ ಅದು. ಇದು ಓಪನ್ ಆಗತ್ತೆ, ರಕ್ತ ಬರುತ್ತಲ್ವಾ? ಬಟ್ ನಾವ್ ರಕ್ತ ಕುಡಿತೀವಾ? ನಾವೇನ್ ಕುಡಿಯೋದು? ನಾವು ಮಾತ್ರ ಕುಡಿಯೋದು. ಏನ್ ಕುಡಿಯೋದು ನಾವಾದ್ರೆ? ರಕ್ತನ. ರಕ್ತ ಕುಡಿಯೋದಾ? ಹೆಂಗಿದೆ ಟೇಸ್ಟ್? ನೀನ್ ಕುಡ್ದಿದ್ಯಾ ಯಾವಾಗಾದ್ರೂ? ಕುಡ್ದಿದ್ಯಾ? ಟೇಸ್ಟ್ ಹೆಂಗೆ? ನಾನು ಕುಡಿಯೋದು. ಇಬ್ರು ರಕ್ತ ಕುಡ್ದು. ಓಕೆ. ಟೇಸ್ಟ್ ಹೆಂಗಿರತ್ತೆ? ಜ್ಯೂಸ್ ತರ ಇರುತ್ತಾ? ಮತ್ತೆ ನಮ್ಮ ಅಮ್ಮನೂ ಹೇಳಿದ್ರು ನಮ್ಮಮ್ಮ ರಕ್ತ ಕುಡಿಬೇಕಂತ ಹೇಳಿದ್ರ? ಏನಕ್ಕಂತೆ ರಕ್ತ ಕುಡಿಯೋದು? ವಾಪಸ್ ಬರುತ್ತೆ. ರಕ್ತ ಕುಡಿದ್ರೆ ವಾಪಸ್ ಬರುತ್ತಂತ? ಎಲ್ಲೋಗಿರುತ್ತೆ ರಕ್ತ? ಈಚೆ ಬರುತ್ತೆ. ಗಾಯ ಆಗಿದ್ದಾಗ ಬಾಯೊಳಗೆ ಹಾಕೋಬೇಕು, ಅದನ್ನ ಹೇಳಿರೋದಾ? ಸರಿ, ಟೇಸ್ಟ್ ಹೆಂಗಿರುತ್ತೆ? ನೀನ್ ಕುಡ್ದಿದ್ಯಲ್ಲ? ನಂಗಂತೂ ನಿಜವಾಗ್ಲೂ ಕುಡ್ದಿಲ್ಲ ನಾನು, ನಂಗೆ ಗೊತ್ತಿಲ್ಲ. ನೀವು ಫ್ರೆಂಡ್ಸಿಗೆಲ್ಲ ಚುಚ್ಚಿದ್ರೆ ಹಿಂಗಾಗುತ್ತೆ. ಏನ್ ಚುಚ್ಚಿದ್ರೆ? ಹಿಂಗೆ. ಪಿನ್ ಚುಚ್ಚಿದ್ರೆ ಹಿಂಗಾಗತ್ತೆ, ಆಮೇಲೆ ನನಗೆ ಬಾಯ್ ಇಟ್ಕೋಬೇಕಾ? ನನ್ನೇನ್ ಕೇಳೋದು ಅಂತ. ಓಕೆ ಕಣಮ್ಮ, ಸೊ ನೆಕ್ಸ್ಟ್ ನೋಡಿದ್ರಲ್ಲ ರುಚಿಕಾ ಅಂತೋಳು ಎಷ್ಟು ಕ್ಯೂಟ್ ಆಗಿದ್ದಲ್ಲ ಅಷ್ಟೇ. ವೆಲ್ಕಮ್ ಬ್ಯಾಕ್ ಟು ಪುಟಾಣಿ ಏಜೆಂಟ್ 1 2 3. ವೀಕ್ಷಕರೇ, ತಮ್ಮೆಲ್ಲರಿಗೂ ಗೊತ್ತಿರೋಂಗೆ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಪುಟಾಣಿಗಳ ಜೊತೆ ಪೇರೆಂಟ್ಸ್ ಕೂಡ ಬರ್ತಾರೆ. ಹಾಗಿದ್ರೆ ನಮ್ಮ ಪುಟಾಣಿ ರುಚಿಕಾ ಅವರ ತಾಯಿ ಶಿಲ್ಪಾ ಅವರು ಕೂಡ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ರುಚಿಕಾ ಮತ್ತೆ ಶಿಲ್ಪಾ ಇಬ್ರು ಬೆಂಗಳೂರಿನ RR ನಗರದಿಂದ ಬರ್ತಾ ಇರೋದು. ಈಗ ಸದ್ಯಕ್ಕೆ ಕಾರ್ಯಕ್ರಮಕ್ಕೆ ಶಿಲ್ಪಾ ಅವ್ರನ್ನ ಬರ್ ಮಾಡ್ಕೊಳ್ಳೋಣ. ನಮಸ್ತೆ ಶಿಲ್ಪಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ರುಚಿಕಾ ಬಂದ್ಮೇಲೆ ನಿಮ್ಮ ಜೀವನದಲ್ಲಿ ಏನೇನೆಲ್ಲ ಬದಲಾವಣೆಗಳಾಗಿದೆ? ಆಕ್ಚುಲಿ ಮದುವೆ 3 ಮಂತ್ಸ್ಗೆ ನನ್ನ ತಂದೆ ಫಸ್ಟ್ ಬೇಡ ಅಂತ ಅನ್ಕೊಂಡಿದ್ರು. 3 ಮಂತ್ಸ್ ಆಗಿತ್ತು. ಆಮೇಲೆ ನಾನು ಇಟ್ಕೊಂಡ್ರು ಬೇಡ ಅಂತ ಎಷ್ಟು ಅನ್ಕೊಂಡ್ರು ಆಗಲಿಲ್ಲ ಅದು. ಆಮೇಲೆ ಅವ್ರು ಇಟ್ಟಿದ್ಮೇಲಂತೂ ಸೊ ಆಕ್ಟಿವಿಟಿಗೆ ಹೋಗೋಣ ಅಮ್ಮ.
ಡ್ಯಾನ್ಸಿಂಗ್. ಡಾನ್ಸಿಂಗ್ ಏನ್ ಮಾಡ್ತಿದ್ದಾರೆ? ಡಾನ್ಸ್ ಮಾಡ್ತಾ ಮಾಡಿದ್ರೆ ಏನ್ ಹೇಳ್ತಿದ್ದಾರೆ? ಹಾಟ್ ಬಿಟ್ಟಿದ್ದಾರೆ. ಆಟ ಬಿಡ್ತಾ ಇದಾರೆ. ಯಾರಿಗ್ ಬಿಡ್ತಿದ್ದಾರೆ ಆಟ? ನಿಮ್ ಪಪ್ಪಂಗ? ಹಂಗೆ ಅಲ್ಲ ಕಣೆಮ್ಮ, ಪಾಪ ನಿಮ್ಮಮ್ಮ ಹಿಂಗ್ ಡಾನ್ಸ್ ಮಾಡ್ತಾ ನಾನು ಐ ಲವ್ ಯು ಅಂತ ತಾನೇ ಹೇಳ್ತಾ ಇರೋದು. ಐ ಲವ್ ಯು ಅಂದಿದ್ ಗೊತ್ತಾಗ್ಲಿಲ್ವಾ? ಹೋಗ್ಲಿ, ನಿಮ್ಮ ಮಮ್ಮಿ ಡಾನ್ಸ್ಗೆ ಎಷ್ಟು ಮಾರ್ಕ್ಸ್ ಕೊಡ್ತೀಯಾ 10 ಅಲ್ಲಿ? 100. 10 100 ಕೊಡ್ತೀಯಾ? ಸೂಪರ್ ಎಕ್ಸಲೆಂಟ್ ಡಾಟರ್ ನೀನು. ನಮ್ ಶೋಕ್ ಬಂದು ನಿಮ್ಗೆ ಹೇಗೆ ಅನ್ನಿಸ್ತು? ಹಾಗೆ ಉದಯ ಕಾಮಿಡಿ ಬಗ್ಗೆ ನಿಮ್ಮ ಅಭಿಪ್ರಾಯ? ಅಂದ್ರೆ ಸುಮ್ಮನೆ ವಿಡಿಯೋ ಕಳಿಸಿದ್ದೆ, ನಾನು ನೋಡ್ಬಿಟ್ಟು ಆಗುತ್ತಾ ಇಲ್ವ ಅನ್ಕೊಂಡು ಸುಮ್ಮನೆ ಕಳಿಸಿದ್ದೆ ಅಷ್ಟೇ ಅದು ವಿಡಿಯೋ. ಅವಾಗ ಜಸ್ಟ್ ಅವಳಲ್ಲಿ ಇದ್ದಾಗ ವಿಡಿಯೋ ಮಾಡಿ ಕಳಿಸಿದ್ದು ನಾನು. ಆಮೇಲೆ ಕಾಲ್ ಬಂದಾಗಲೂ ಅಷ್ಟೇ 2-3 ಸತಿ ಮಾಡಿದರೆ ನಾನು ಪಿಕ್ ಮಾಡಿರಲಿಲ್ಲ. ಕಾಲ್ ಮಾಡಿದಾಗಲೂ ನಂಗೆ ಫಸ್ಟ್ ನಂಬಕ್ಕೆ ಆಗ್ತಿರ್ಲಿಲ್ಲ, ಹೌದಾ ಇಲ್ವಾ ಅಂತ. ಆಮೇಲೆ ಡೌಟ್ ಅಲ್ಲೇ ಇದ್ದೆ. ಆಮೇಲೆ ಅವಳು ವಿಡಿಯೋ ಕಾಲಲ್ಲೆಲ್ಲ ಚೆನ್ನಾಗಿ ಮಾತಾಡಿದ್ಲು. ಇಲ್ಲ ಸೆಲೆಕ್ಟ್ ಮಾಡ್ಕೊಂತೀವಿ ಅಂತ ಹೇಳಿದ್ರು. ಖುಷಿ ಆಯ್ತು, ತುಂಬಾ ಖುಷಿ ಆಯ್ತು. ಫುಲ್ ಎಕ್ಸೈಟ್ಮೆಂಟ್ ಇತ್ತು ನನಗೆ. ಅವಳು ಹೆಂಗಿರ್ತಾರೆ ಏನು ಅಂತ. ಅವಳ ಮಾತ್ರ ಆರಾಮಾಗೇ ಇದ್ರು. ನನಗೆ ಜಾಸ್ತಿ ಎಕ್ಸೈಟ್ಮೆಂಟ್ ಇತ್ತು. ಉದಯ ಕಾಮಿಡಿ ನೋಡ್ತಿರ್ತೀರಾ? ನೋಡ್ತಿರ್ತೀನಿ. ಓಕೆ. ಟಿವಿ ಅವಳು ಅವ್ರ ಅಪ್ಪನೇ ಜಾಸ್ತಿ, ನಮಗೆ ಬಿಡಲ್ಲ, ಬಿಟ್ಟಾಗ ಸ್ವಲ್ಪ ನೋಡೋಣ. ಓಕೆ. ನೀವು ಮತ್ತೆ ಪುಟಾಣಿ ನಮ್ಮ ಶೋಗ್ ಬಂದು ನಮಗೂ ಕೂಡ ತುಂಬಾ ಖುಷಿ ಆಯ್ತು. ರುಚಿಕಾ, ನಿಂಗೆ ಹಾಡು ಹೇಳಕ್ ಬರತ್ತಾ? ಕತೆ ಹೇಳ್ತೀಯಾ? ಕತೆ ಹೇಳ್ತೀನಿ. ಹೇಳಿ, ಯಾವ ಕತೆ ಹೇಳ್ತೀಯಮ್ಮ? ಬೆಕ್ಕಿಂದು ಹೇಳು. 2 ಬೆಕ್ಸ್. 2 ಬೆಕ್ಸ್. ಒಂದರಲ್ಲಿ ಒಂದು 2 ಬೆಕ್ಸ್ ಇತ್ತಂತೆ. ಅದ್ರ ಹೆಸರು ನನ್ನ ಮುನ್ನ. ಅವ್ರಿಬ್ರು ಕ್ಲೋಸ್ ಫ್ರೆಂಡ್ಸ್. ದಾರಿಲಿ ಹೋಗ್ತಾ ಹೋಗ್ತಾ ನನ್ನ ಸಿಹಿ ಜೊತೆ ಸಿಕ್ತಂತೆ. ನಮ್ದು ಅಂತ ಜಗಳ ಮಾಡ್ತಂತೆ. ಆಮೇಲೆ ಮಂಕಿ ನೋಡ್ತಾ ನೋಡ್ತಾ ಮರ್ತ್ಮೇಲೆ ಒಂದ್ ತಕ್ಕಡೆ ತಗೊಬಂತಂತೆ. ಈ ಕಡೆ ಜಾಸ್ತಿ ಆಯ್ತು, ಈ ಕಡೆ ಸ್ವಲ್ಪ ಆಯ್ತು. ಹಂಗೆ ಅವನು ಈ ಕಡೆ ಜಾಸ್ತಿ ಆಯ್ತು, ಈ ಕಡೆ ಸ್ವಲ್ಪ ಆಯ್ತು ಅಂತ ಹೇಳ್ಬಿಟ್ಟು ಈ ಕಡೆ ತಿಂದು, ಆಮೇಲೆ ಈ ಕಡೆ ಜಾಸ್ತಿ ಆಯ್ತು, ಆಮೇಲೆ ಈ ಕಡೆ ತಿಂದು, ಹಾಗೆ ತಿಂದು ಆಮೇಲೆ ಬೆಕ್ಕನೇನು ಇಲ್ಲ. ಆಮೇಲೆ ಅವ್ರಿಗೆ ಬುದ್ಧಿ ಬಂತು. ಆಮೇಲೆ ದಾರ ಇದೆಯಲ್ಲ ಅದನ್ನ ಒಂದ್ ಕೈಯಿಂದ ಇನ್ನೊಂದ್ ಕೈನ ಇಟ್ಕೊಂಡು ಹೋದ್ರು. ಯಾರು? ಆಮೇಲೆ ಅವ್ರಿಗೆ ಬುದ್ಧಿ ಬಂದು. ಆಮೇಲೆ ಮೂರನೇವರಿಗೆ ಲಾಭ. ಇಬ್ರು ಬೆಕ್ಕು ಜಗಳ ಆಡಿದಕ್ಕೆ ಮೂರನೇವ್ರು ಕೋತಿ ಆಗಿರೋರ್ಗೆ ಲಾಭ ಆಯ್ತು. ಕರೆಕ್ಟಾ? ಹಾಡೇನಾದ್ರು ಹೇಳಕ್ ಬರತ್ತಾ ನಿಂಗೆ? ಹೇಳು. Butterfly, butterfly, where are you going? Where are you going? Out in the sky, dancing, dancing. Pretty, pretty butterfly, lovely, lovely butterfly. So cute and you are a lovely, lovely child. ವೀಕ್ಷಕರೇ, ನಮ್ಮ ಇಬ್ರು ಪುಟಾಣಿಗಳು ನಮ್ಮನ್ನ ಸಿಕ್ಕಾಪಟ್ಟೆ ಎಂಟರ್ಟೈನ್ ಮಾಡಿದ್ದಾರೆ. ಸೊ ಹಾಗಾಗಿ ಅವ್ರಿಗೆ ಸಿಗ್ತಾ ಇದೆ ನಮ್ಮ ಕಡೆಯಿಂದ ಗಿಫ್ಟ್ಸ್. ಪುಟಾಣಿಗಳಿಗೆ ಸಿಗ್ತಾ ಇದೆ ಮ್ಯಾಕ್ಸ್ ವೀಟಾ ಚಿಪ್ಸ್ ಅಂಡ್